हेलो दोस्तों, आप सभी का स्वागत है हमारे इस यूट्यूब चैनल सरियल रिएक्शन में। और आज हम रिएक्ट करने वाले हैं कांतारा मूवी के इंटरवल सीन पर। दोस्तों, इससे पहले हमने कांतारा मूवी का इंट्रो सीन और पोस्ट इंट्रो सीन दोनों पे रिएक्ट किया था। और उसके बाद एक गैप हो गया उसमें, क्योंकि उसके बाद क्योंकि हमने कुछ गाने, फेस्टिवल था। हाँ, एग्जैक्टली। कुछ गाने पोस्ट किए, क्योंकि दिवाली फेस्टिवल था और हमारा उन दिनों में कोई शूट करना मुमकिन नहीं था, तो हमने बैकअप के लिए दो तीन गाने करके रखे थे एग्जैक्टली। और उन्हीं गानों को हमने पोस्ट किया था, अपलोड किया था। और क्योंकि अब फेस्टिवल खत्म हो गया है, तो हम अभी इसे जो नेक्स्ट कंटिन्यू शूट होने करेंगे। वाला है कांतारा का, वो हम सबसे पहले वो कंप्लीट करेंगे। और जो भी मूवीज आप लोगों ने सजेस्ट किए हैं उन पे अब काम करना शुरू करेंगे। बिल्कुल। तो चलिए दोस्तों, देर नहीं करते और शुरू करते हैं आज के वीडियो का रिएक्शन। रिएक्शन। ಹೆಣ್ಮಕ್ಳ ಕೈ ಕೊಡ್ತೀನ ನಿನ್ನ ಹಣೆ ಬರಕ್ಕೆ ಇದೊಂದು ಬಾಗಿತ್ತು ಎಲ್ಲಿ ಹೋಗೋದು भाई ನಿನ್ನ साहब। ನಾಯಿ और ये रिएक्शन ಸರಿ ಮೊದಲ एक्सपेक्टेड भी ದಿನ नहीं ಊರಿಗೆ था। ಬೇರೆ ಹಾಕ್ಲಿಕ್ಕೆ ಸಿಗ್ತದೆ ಅಂತ ನಂಗೆ ತಗೋತಿತ್ತು ನನ್ನ ಪರಿಸ್ಥಿತಿಯಲ್ಲಿ ಯಾರಿಗೂ ಸಹ ಅರ್ಥ ಆಗಿಲ್ಲ ಅಲ್ಲ एग्जैक्टली। वो भी कुछ नहीं कर सकती थी। वो उस समय यूनिफॉर्म में थी और उसकी ड्यूटी थी। ओ ಇಷ್ಟು ಜನ ಮನೆ ಮನೆ ಶ್ಯಾ. ಹಕ್ಕುಪತ್ರ ಬೇಕು ಅಂತ ಮನವಿ ಕೊಟ್ರೆ ಕೆಲಸ ಬೇಗ ಆಗ್ತದೆ ಆಯ್ತಾ. ಎಲ್ಲ ಬೆಟ್ಟಿ ನಾರು ಏನಾರು ಬೇಗ ಬಾರ. ಆಹಾ. ಒಂದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರಿ. ತುಂಬಾ ಸಮಯ ಆಯ್ತಲ್ಲ, ಅದು ಧೂಳು ಹಿಡಿದಿರ್ಬೇಕು. ಧೂಳು ಇಟ್ಟದಲ್ಲ ಮಾರ್ರೆ, ಅಕ್ಷರ ಕಾಣ್ತಾನೆ ನಂಗೆ. ತುಕುರ ಯಾರು? ಅದು ನನ್ನ ಅಪ್ಪ. ಡಾಕ್ಯುಮೆಂಟ್ಸ್ ಯಾರ್ದು? ನಂದು. ಇವರ ಡಾಕ್ಯುಮೆಂಟ್ಸ್ ಅಲ್ಲಿ ನಿನ್ನ ಅಪ್ಪನ ಹೆಸರು ಹೇಗೆ ಬಂತು ಮಾರಾಯ? ಇಬ್ಬರ ಅಪ್ಪನ ಹೆಸರು ಒಂದೇ, ತುಕುರ. ನಿನ್ನ ಈ ತುಕುರನ ಬೇರದಲ್ಲಿ ಮಾರ ಬಿಟ್ಟತು. ರೇಷನ್ ಕಾರ್ಡ್ ಯಾರ್ದು? ನಾನಪ್ಪು ನಂದು ನಂದು ಏನಿಗೆ ಅಕ್ಕಿ ಸಿಕ್ಕದ? आई एम ಎಂತ सेलिंग ಮಾಡ್ರೆ राइस। ಅಕ್ಕಿ ಸಿಗುದಿಲ್ಲ ಇಲ್ಲ ಅಂತ ಹೇಳಿ ಮಾರ ಅದಕ್ಕೆ ಬೆಚ್ಚಾಗುದು ಯಾಕೆ ಅದಕ್ಕೆ ಇಷ್ಟು ಜನ. ये बहुत ही सही में होता है ये। एग्जैक्टली। लोगों ಕೋರ್ಟಲ್ಲಿ को ವಾದ कुछ समझ में नहीं आता है। ಮಾಡ್ಲಿಕ್ಕೆ ನಂಗೆ. ಎಂತದ? ओ ಮನೆ ಒಳಗಡೆ ಕಾಲಿಷ್ಟು ತಿನ್ನ ಬಂತ ನನ್ನ ನಾಯಿ शिट। भाई साहब। ಒಳಗೆ ಹೋಗ್ಬೇಡ. ಹೋನ ಹೋಗಿ ನಿನ್ನ ಕೆಲಸ ನೋಡ. ಅಲ್ಲಿ ಕಟ್ಟು. ಶಿವ ದನಿ ಟೆನ್ಷನ್ ಅಂತ उनके घर के ಮಾಡ್ಲಿಕ್ಕಿಲ್ಲ. अंदर ಅವರಿಗೆ स्टेप ಅಂತ रखा है, इसलिए ಸಾವಿರ उन्होंने उन पे ಆರಾಮದಲ್ಲಿ हमला किया। ಧರ್ಮಕ್ಕೆಲ್ಲ ಕುಡಿ. ದನಿ ನೀವು ನಾ ತಕೊಳ್ತೇನೆ, ನೀ ತಕೋ ಮಾರೆ. ಆಯ್ತು, ಗಡಿ ಬಿಡಿ ಬೇಡ ಆಯ್ತಾ. ಧರ್ಮಕ್ಕೆ ಸಿಕ್ತದೆ ಅಂತ ಒಟ್ರಾಸಿ ಕುಡಿಬೇಡಿ ಮಾರ್ರೆ, ಅಕಲಿರ್ಲಿ. और पता है, हर सिचुएशन में हमको ये दिखाया जाता है वो ऊंच नीच तो है ही। ಈ ಧನಿಸ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಎಲ್ರ ಮುಂದೆ ಹೊಡಿಲಿಕ್ಕೆ ನೀನಂತ ಹುಚ್ಚುನಾಯ? ಮೋನ, ಎಲ್ಲ ನಾಯಿಗೆ ಸಹ ಒಂದಿನ ಬರ್ತದೆ, ಆಗ ನಾವು ಕಚ್ಚುವ. ನೀ ಕೂತಿರ, ನಾ ಬರ್ತೇನೆ. ಹುಷಾರ್ ಕಾಟ್ಲೆ. ಇದು ನಮ್ಮ ಜಾಗ ಉಳಿತದಲ್ಲ. ये नहीं, इसी अंदर उम्मीद ना में तरह कि request वो मारो। लैंडलॉर्ड उनकी जमीन ನೀವು को जाएगा। ಶಿವಣ್ಣ Exactly. ನಮ್ಮ ಧನ್ಯವಾದ ನೀವು. शायद ನಮ್ಮ उनकी ಜಾಗ बीवी है वो। ಫಾರೆಸ್ಟ್ ಪಕ್ಕದಲ್ಲಿ. ಹಾ. ಒಂದ್ ದಿವಸ ಎನ್ಕರೇಜ್ಮೆಂಟ್ ಅಂತ ಬೇಲಿ ಹಾಕಿದ್ರು. ಆಮೇಲೆ ನೋಡುವಾಗ ಅನ್ಸುದು ನನ್ನ ಡಾಕ್ಯುಮೆಂಟ್ ಸರಿ ಇಲ್ಲ ಮಾರ್ರೆ. ಓ ಮತ್ತೀಗ ನನ್ನೊಬ್ರು ಇಲ್ಲಿ ಪೇಟೆಯಲ್ಲಿ ಸುಬ್ರಾವ್ ಅಂತ ವಕೀಲರಿದ್ದಾರೆ. ಹ. ಅವರು 12 ವರ್ಷದಿಂದ वो लॉयर ही है ಕೇಸ್ ना वो, ನಡೆಸ್ತಿದ್ದಾರೆ. जो खाना खा रहा है वहाँ पे। ಗೆಲ್ಬಹುದು. ಶಿವ ದನಿ ತೋಟಕ್ಕೆ ನೀರು ಬಿಟ್ಟುಕೊಂಡು ಹೋಗಿ ಬರುವ. ರಪ್ಪ ಬಾ. ಶಿವ ಹಾ. ಇಕ್ಕ ಟಾರ್ಚ್ ಜಾಗ್ರತೆ ಆಯ್ತಾ ಮಗ, ಅವ್ರಿಗೆಲ್ಲ ಗೊತ್ತಾಗ್ಲಿಲ್ಲಲ್ಲ. ಅವರೆಲ್ಲ ಫುಲ್ ಟೈಟ್ ಇದ್ದಾರೆ. ಶಿವ ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ, ಎಲ್ಲಿಗೆ ಬಂತದೆ? ಅದಿದ್ದು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸಾಕ್ತಾ ಅಲ್ಲ, ಅವಳೊಂದೊಂದು ಕೆಲಸದಿಂದ ತೆಗಿಸ್ಬೋದು ತಾನೆ. ಆ ಹುಡುಗಿ ಅಂತ ಮಾಡ್ತಾಳೆ, ಆ DRF ಹೇಳಿದ್ದನ್ನು ಮಾಡಿದ್ದಾಳೆ ಅಷ್ಟೇ. ಅವನೊಂದು ಕೆಲಸದಿಂದ ತೆಗಿಸ್ಬೋದಾ? ಹಾಗೆಲ್ಲ ತೆಗಿಸ್ಲಿಕ್ಕೆ ಆಗೋದಿಲ್ಲ ಶಿವ. ಅವ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಮಾತ್ರ ತೆಗಿಸ್ಬೋದು. ಹೌದಾ?
ಹಾಗಾದ್ರೆ ಒಂದು ಕೆಲಸ ಮಾಡ್ತಿದ್ದಾಗ ಮಾಡುವಲ್ಲ, ಮತ್ತೆ ನೀವಿದ್ದೀರಲ್ಲ ನಮ್ಮೊಟ್ಟಿಗೆ. ನೀನ್ ತಲೆ ಉಂಟಲ್ಲ ಶಿವ, ಹ್ಮ್. ಹೇಳಿದ್ದು ರಪ್ಪ ಗೊತ್ತಾಗ್ತದೆ. ಹಾ, ಸಿಗ್ನಲ್ ಬಂತಲ್ಲ. ओ अच्छा, वो लड़की जो उनके घर से निकली उनके घर पे गए। ಬೇಗ. वो आ रहे लैंडलॉर्ड। अब उसके धीरे धीरे जो रंग है वो बाहर आ रहे हैं। वो जो शिकार पे गए थे तब उन्हें कुछ दिखा था ना। एग्जैक्टली exactly. उनको सुअर दिखा था, जंगली सुअर। भाई साहब क्या सीन था वो। भाई साहब वो भी डर गए। ಇನ್ನು ಜೀವನದಲ್ಲಿ ಟಾರ್ಚ್ ಹಿಡಿದಿಲ್ಲ. ಇಟ್ಕೊಳ್ಳಿ, ಜೀವ ಇದ್ರೆ ಇನ್ನೊಮ್ಮೆ ಬರ್ಬೋದು. टॉर्च भी फेंक दिया उसके। ನೀವು ಹೇಗೆ ಬಂದು ಮನೆಗೆ ಹೋಗಿ. कौन कहाँ भाग रहा है सच को में। कुछ समझ। लेकिन वो सीन God, बहुत वो सच अमेजिंग। में वो कितना डर गए। सच्ची में। ಗೊತ್ತಲ್ಲದ ಹೊತ್ತಿಗೆ ತಿರುಗಬೇಡ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ ನಿಂಗೆ. ಬೇಕಾದನ್ನು ಬಿಟ್ಟು ಬೇಡದ್ದೆಲ್ಲ ಮಾಡಿದ್ರೆ इससे ಹೀಗೆ भी ಆಗುತ್ತೆ. मार पड़ गए ना। वो था क्या? ಕೂರ್ಬೇಡಿ, ಹುಷಾರಾಗ್ಲಿ ಒಮ್ಮೆ. ಈ ಸಣ್ಣ वहां से ऐसा लगता कुछ गायब था। ನಿನ್ನಪ್ಪ ನಿನ್ನ ಪ್ರಾಯದಲ್ಲಿ 4 ತಿರುಗಿ ದೈವ ದರ್ಶನ ಕೊಡ್ತಿದ್ದ. ನಿನಗಿದು ಯಾವುದು ಅರ್ಥ ಆಗುದಿಲ್ಲಲ್ಲ ಮಾರೆ. मुझे ಹೀಗೆ ಅರ್ಥ ऐसा ही लग ಆಗುದು. रहा ಈ है। ಬ್ಯಾವರ್ಸಿಗಳೊಟ್ಟಿಗೆ ತಿರುಗಿದ್ರೆ ಏನಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಪುರ್ಸೊತ್ತಾಗ್ಬೇಕಲ್ಲ. एग्जैक्टली वो ಸುಮ್ಮನೆ टेम्पल ही ನಮ್ಗೆ था। ಬೈದು ಮಾರೆ, ನಾವು ನಿಮ್ಮ ಕಣ್ಣಿಗೆ ಕೊಟ್ಟಿದ್ದೇವಾ? ಮುಸುಡಿ ಇಡ್ತೇನೆ, ಸುಮ್ಮನೆ ಗೊತ್ತಾಳ. ಮತ್ತೆಂತ ಮಾತ್ರ, ಯಾವಾಗ ನೋಡಿದ್ರು ನಮ್ಗೆ ಬೈಬೇಕು. ಆಚೆಗೆ ಹೊರಗಿರ್ತೇವೆ, ಜಾಗ್ರತೆ. ನಿನ್ಗೆಂತವ್ರು ಹೇಳಿದ್ರೆ ನನಗೆ ಹೇಳು, ಬೇರೆಯವ್ರಿಗೆ ಬೆರಳೆಂತ ತೋರಿಸೋದು. ಎಂತಾರು ಹೇಳಿದ್ರೆ ಕೋಪ ಬರ್ಲಿಕ್ಕೆ ಆಯ್ತು. ನಿಲ್ಸು, ಚಿಕ್ಕ ವಿಷಯನ ದೊಡ್ಡದು ಮಾಡೋದು ಬೇಡ ಇನ್ನು. ये मुझे समझ में नहीं आ ಅಣ್ಣ, रहा। ಹೋಗುವಾಗ ದೈವಕ್ಕೆ ಒಂದು ಕೈ ಮುಗಿದು ಹೋಗಾಯ್ತಾ, ಎಲ್ಲ ಒಳ್ಳೇದಾಗ್ತದೆ. ಹಾಗೋ ಬಂದಲ್ಲ ಫಾರೆಸ್ಟ್ ಆಫೀಸರ್ ಹಾಲು ಕಟ್ಟಿ. ಆರ್ಡರ್ ಕಿತ್ತಾಕಿದ ತಕ್ಷಣ ಕಾಡೇನ ಅವ್ರದ್ದು ಹಾಕ್ಬಿಡೋಣ. ಅದೇನು ಮಾಡ್ತಾರೋ ನೋಡೇ ಬಿಡೋಣ. ओ भाई साहब। ಸರಿ ಉಂಟಲ್ಲ. ರಾಂಬ, ನಿಂದೊಂದು ಗನ್ ಒಂದು ರಿಪೇರಿ ಮಾಡಿಸು. ಇನ್ಮೇಲೆ ನಮ್ದು ಟ್ರೈನಿಂಗ್ ಸ್ಟಾರ್ಟ್ ಅಲ್ಲ. ಹೌದಾ? ಬಾಕಿಯವರೆಗೆ ನಮ್ದು ಗುರಿ ತಪ್ಪುದಿಲ್ಲ. उनको चिढ़ा रहे हैं। एग्जैक्टली। ನಮ್ಮ ಗಂಡ ನೀಲ ऐसा लगता है वो जहाँ पे काम करते हैं वहाँ का सिनेरियो भी चल रहा है। अच्छा, रिपेयर कराए उन्होंने अपने सारे वेपन्स। बहुत बढ़िया सीन है। कहीं पे भी चला रहे हैं। ವಾರ್ತೆಗಳ ಮರುಪ್ರಸಾರ. ಸತ್ಯಮಂಗಲ ಕಾಡಿನಲ್ಲಿ 3 ಜನ ಅರಣ್ಯ ಅಧಿಕಾರಿಗಳನ್ನು ಅಪಹರಿಸಿದ ಕಾಡುಗಳ್ಳ ವೀರಪ್ಪನ್ ಬೇಡಿಕೆ ಪೂರ್ಣಗೊಳಿಸದಿದ್ದಲ್ಲಿ ಅದಕ್ಕೆ ಎಚ್ಚರಿಕೆ ನೀಡಿದ್ದಾನೆ. ಎಂತ ಜನ ಇರ್ತಾರೆ ನಮ್ಮಷ್ಟು ಪಾಪ ಅಲ್ಲ. ಅದೌದು. ಅಣ್ಣ, ಸಾಹೇಬ್ರಿಗೆ ನಮ್ಮಲ್ಲಿ ಒಂದು ಚಾ ಕೊಡಿ. ದುಷ್ಟಶಕ್ತಿಗಳು ಕಡಿದಾಡಿದರೆ ಪೆಟ್ಟು ನೀನೇ ಕೊಡಬೇಕು ಗುಳಿಗ. ಬೆಟ್ಟಾದ ಅಂಚಿನಲ್ಲಿ ಹುಲಿ ಹೊಂಚಿದೆ. ಜಾಗ ನನಗೆ ಗೊತ್ತಿದೆ ಅಂತ ಪೋಚೆ ಮಾಡಿಸ್ಕೊಂಡ್ರಿ, ಮರಗಳು ಹೋಗ್ತಿರುವಾಗ ನಿಮ್ಮ ರೆಪ್ಯುಟೇಷನ್ ಹೋಗ್ತಿದೆ. मतलब उन्होंने वो काम भी उसके लिए किया ताकि वो गन खरीद पाए, वो रिपेयर कर पाए। ಶಿಕಾರಿನೂ ಜ್ವರ ನಡೀತಿದೆ. ಈ ಸರ್ತಿ ದೊಡ್ಡದ ಅಂತ ಆದ್ರೆ ಒಂದು 70 kg ಉಂಟು. ನೀವೀಗಲ್ಲ, ನಾ ಸಣ್ಣದಿರುವಾಗ ಭಯಂಕರ ಶಿಕಾರಿ ಮಾಡಿ. ಓ, ನೋಡುವಾಗ ಕಾಣುದಿಲ್ಲ. ಬನ್ನಿ
ಏನ್ ಸೇಡ್ ತಿರ್ಸ್ಕೊತಾ ಇದ್ದೀನಿ. ನೀವು ನಮ್ಮ ಫಾರೆಸ್ಟ್ ಆಫೀಸರ್ ಮಾರೆ, ನಿಮ್ಮ ಹತ್ರ ಹೇಳಿ. ಡಿಪಾರ್ಟ್ಮೆಂಟ್ ತೊಂದರೆ ಆಗೋ ಒಂದ್ ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹಚ್ಬಿಡ್ತೀನಿ. ಅದ್ರಲ್ಲಿ ಒಮ್ಮೆ ಹೋಗ್ಬೇಕಲ್ಲ. ಬರ್ತೇವಾ ನಿಮ್ಮ ಪ್ರಾಣಿಗಳು ಬಂದು ನಮ್ಮ ಹೊಲ ಹಾಳು ಮಾಡ್ತದಲ್ಲ, ಆಗ ನಾನೆಂತ ಮಾಡ್ಬೇಕು? ಶೂಟ್ ಮಾಡ್ಬೇಕಷ್ಟೇ. ಮಾಂಸ ಅದು ಸಿಗ್ತದೆ. ಹಾಗೆಲ್ಲ ಮಾತಾಡುವ. ಕಾಡಲ್ಲಿ ಪ್ರಾಣಿಗಳು ಎಷ್ಟಿವೆ ಅಂತ ನಮಗ್ ಲೆಕ್ಕ ಇದೆ. ಶಿಕಾರಿ ಮಾಡೋರು ಜನ ಇದ್ದೀರಾ ಅಂತ ನಿಮಗ್ ಲೆಕ್ಕ ಇರು. ಎಲ್ ಮಿಸ್ ಆದರೂ ಇಬ್ರಿಗೂ ಲೆಕ್ಕ ಸಿಗಂತೆ. ಓ, ಶಿಕಾರಿ ಮಾಡ್ಲಿಕ್ಕಿಲ್ಲ ಅಂದ್ರೆ ನಮ್ಮ ಗದ್ದಿಗೆ ಅಂತ ಲೈಸೆನ್ಸ್ ದೀಪಾವಳಿ ಬಿಡ್ಲಿಕ್ಕೆ ಕೊಟ್ಟಿದ್ದಾನ. ಮಾತಾಡುವ ಬಂದಿರಾ? वो भी किन्हें समझा रहा है रोना। जो खुद ही जंगल में रह के बड़े हुए हैं। ಕಳ್ಸು ಕಾಟ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ಅದು ಒಳ್ಳೆದಲ್ಲ. ಬರ್ತೇವೆ. ಆಯ್ತಾಯ್ತು. ಹತ್ತೋದ್ರ ಹುತ್ತದಲ್ಲಿ ಹಾವು ಮಲಗಿದೆ, ಬೆತ್ತಾದಿ ಬಡಿಯೋದ ಹಾಲು ಸುರಿಯೋದ, ಗಾಯಗೊಂಡ ರಜಾ ಹುಲಿ ಗುಟ್ಟುರು ಹಾಕಿದೆ, ಊಟಕ್ಕೆ ಕಟ್ಟೋದ ಪೇಟೆ ಆಡೋದ. ನಮ್ಮ ಕಂಡ ನೀಡ वो लैंडलॉर्ड की तरफ से इनसे भी दुश्मनी है, यहाँ पे इससे भी दुश्मनी है. ಏನದು? ಅದು ಕೂದಲು ದುರದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಓ. ಹೆಂಡತಿ ಹೇಳಿದ್ಲು. ಇದನ್ನ ತಗೊಂಡು ಸೀದಾ ಊರಿಗೆ ಹೋಗುದೆ. ಬೇಕು ಅಂತಿದ್ದಿಲ್ಲ, ಕಡ್ಕೊಂಡು ಹೋಗ ಕಾಡಿ ನೀನ್ ಮಕ್ಕಳು. ओ भाई साहब, ये तो कोई रीजन नहीं हुआ. ತುಂಬಾ ಸಲ ಆಯ್ತು ಪೇಟದಿಂದ ನಾಚಿಕೆ ಇಟ್ಟದು. ಈ ಸಲ ಮಾತ್ರ ಯಾರಿಗೆ ಹೇಳುದಿಲ್ಲ. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ ನೋಡಿ, ಕೂದಲು ಬರ್ತದೆ. ನಿಮ್ ಸಾಕ ನೋಡಿ. टकले कितने बाल उगा लेंगे. ನೋಡಿ, ಪರವಾಗಿಲ್ಲ. ಮಜಾ उन्हें सलाह दे रहा है कि एक बार सच ट्राई में। कर लो. सच में. ನೀರ್ ಕಮ್ಮಿ ಆಯ್ತು ಸರ್. ಕಮ್ಮಿಯ ಆಗ್ಲೇ ಇಲ್ಲ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಸರ್. ಇನ್ನೊಂದ್ ಬೇಕಾಗ್ಲಾ? ಛೇ, ಅದಲ್ಲ ಸರ್, ಅದು ಪೇಮೆಂಟ್ಗೆ ದಣಿಗಳ ಹಿಂದೆ ತಿರುಗಿ ತಿರುಗಿ ಸಾಕಾಗಿದೆ ಸರ್. ಆ ಮರದ ಟೆಂಡರ್ ಒಂದು ನನಗೆ ಡೈರೆಕ್ಟ್ ಆಗಿದ್ರೆ ಧರ್ಮಕ್ಕೆ ಅಲ್ಲ ಸರ್. ನನ್ನಿಂದ ಕೂಡ ನಿಮ್ಗೊಂದು ಹೆಲ್ಪ್ ಉಂಟು. ಏನು? ಶಿವ ಮತ್ತೆ ಗ್ಯಾಂಗ್ ಅನ್ನು ಹಿಡಿಸಿ ओ ಕೊಡ್ತೇನೆ ಸರ್. भाई साहब. ಗಣ್ಣಲ್ ಈ ಸುಂದರ ಅಂತ ಊರಿಗೆ ಹೋಗುವ ಮುಂಚೆ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದದ್ದು. ಆಫೀಸರ್ ಹೊಡೆದಕ್ಕೆ कितना बड़ा पेड़ है. ಅವ ಜನ ಸ್ವಲ್ಪ ಉಗ್ರ. Exactly. ಇಷ್ಟು ದೊಡ್ಡ ಮರವ. ಓಯ್, ನೀನಿಂದ ಮರ ಕಡ್ದಿದ್ದೇನಾ? ಹಾ, ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಅದಕ್ಕೆ ನಿನ್ನ ದಾರಿ ಬಿಟ್ಟದ್ದು. ಎಲ್ಲಕ್ಕಿಂತ ಮುಗಿಸ್ಬೇಡಿ ಮಾರಿ ಸಾವು, ಸ್ವಲ್ಪ ನಮ್ಗೆ ಸಿಡಿ. वो खाना खा रहे टेंट में. ಜೋರ್ ಮಳೆ ಸರ್ ಇವತ್ತು. अच्छा, अगर इनको रंगे हाथ पकड़ लिया ಸರ್ तो ಮೆಲ್ಲ. ये गए. वो लैंडलॉर्ड की ओ, एक होंडा, तरह से काम कर रहे हैं. Exactly. ಹೌದು. लेकिन वो ಮೆಲ್ಲ illegal है ना. ಹೋಗುವ ಮುರಳಿ. ಅವ್ರು ಎಲ್ಲಿಗೆ ಸಹ ಹೋಗುದಿಲ್ಲ. ಸಿಕ್ತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ತಾನೆ? ಪಕ್ಕ ಇದೆ ಸರ್, ಪಕ್ಕ ಇದೆ. ಅವ ಬೋಳಿ ಮಕ್ಕಳಿಗೆ ಕಾಡಿನಲ್ಲಿ ಪ್ರಾಣಿಗಳನ್ನ ಕೊಂದು ತಿಂದು ಕೊಬ್ಬು ಹೆಚ್ಚಾಗಿದೆ. ಅವನಿಗೆ ನೀವು ಜೈಲೂಟ ಮಾಡಿಸಿ ಸರಿ ಆಗ್ತದೆ. ಹುಳ. ಈ ಮರದ ವಿಷಯದಲ್ಲಿ ಆ ನಾಯಿದ ಕೆಲಸ ಗ್ಯಾರಂಟಿ ಹೋಗ್ತದ. ಹೋಗದಿದ್ರೆ ಹೋಗದಿದ್ರೆ ಉಂಟಲ್ಲ, ಇದಕ್ಕಿಂತ ದೊಡ್ಡದೆಂತಾದ್ರೂ ಮಾಡುವ. ಹುಲಿತು ಚರ್ಮ, ಚಿರತೆ, ಇದು ನಮ್ಮ ಕಾಡಲ್ಲಿ ಆನೆ ಇಲ್ಲಲ್ಲ. ओ, ಇದ್ರಿಂದ ದಂತ ಸಿಕ್ತಿದ್ ಮಾರ. वो उनके अगेंस्ट प्लान कर रहे हैं, उनके अगेंस्ट. exactly. ಹೋಗಿಲೆ ಅಂತ. ಹೋಗಿಲ್ಲ ನಿನ್ನ ಅಪ್ಪನ ಮೆಣಸು ಬಾರೋ. ಏ ಶಿವ, ಎಲ್ಲಿಗ? ಇದ ಕರಗಸ ಉಂಟಲ್ಲ. मुझे लगा ही इनके गाड़ी पे ही गिरने वाला है वो. भाई ओ साहब, फायर. ನೀವು ಇಷ್ಟೊತ್ತು ಮರ तो ये ಕಡ್ದ बहुत ದೇವನ್ನ ಕೊಲ್ಲಿಕ್ಕೆ ಮಾರಿ. गलत हो गया. ರಾಮ ರಾಮ. उसका वो कह रहा है कि तुम लोगों ने उसे मारने के लिए पेड़ काटा. एग्जैक्टली, मैं यही सोच रहा था. वो पेड़ से भी चल के भी जा रहा है. सीन बहुत अच्छा लग रहा ಕೆಲಸ ಮಾಡಿದ್ರಿ ಶಿವ. ತಲೆ ಸರಿ ಉಂಟಾ ನಿಮ್ಗೆ? ಬೇಕಂತ ಮಾಡಿದ್ದಲ್ಲ. ಯಾರು ನಂಬ್ತಾರೆ ಹೇಳು? ನಿಮಗೂ ಫಾರೆಸ್ಟ್ ಆಫೀಸರ್ ಇರುವ ಜಗಳ ಇಡೀ ಊರಿಗೆ ಗೊತ್ತುಂಟು. ಮಾಡ್ರಿ ಕೇಸ್ ಮಾರ ಇದು. ಈಗ ಎಂತ ಮಾಡುದು?
ಇಲ್ಲೆಲ್ಲ ನಾನು ನೋಡ್ಕೊಳ್ತೇನೆ. ಕಾಡು ಗೊತ್ತುಂಟಲ್ಲ ಶಿವನಿಗೆ, ಸ್ವಲ್ಪ ಸಮಯ ಮಾಯ. ನಾನು ಅವ್ರಿಗೆ ಸಿಗ್ನಲ್ ಕೊಟ್ಟು ಅವ್ರು ನನ್ನ ಹಿಂದೆ ಬರ್ತಾರೆ ಅಂತ ओ भाई साहब, ಶಿವ ಇಲ್ಲ ಸರ್, ಏನಾದ್ರು ಬಿಟ್ಟೋಗಿದಾರಾ? ಇಲ್ಲ ಎಂತ ಇಲ್ಲ. आखिर वो मारने की ही साजिश हुई ಸರಿ है। ಬಾ. वो तो उनको ऐसे ही कंसिडर करने वाले हैं। ನಮ್ಮಿಂದಾಗಿ ಧರ್ಮಕ್ಕೆ ಗಾಡಿಯಲ್ಲಿದ್ದವರದೆಲ್ಲ ಜೀವ ಹೋಯ್ತು. ಹೌದೌದು, ನಮ್ಮ ಅಧಿಕ ಪ್ರಸಂಗ ಸ್ವಲ್ಪ ಜಾಸ್ತಿ ಆಯ್ತು. ಸಿಕ್ಕಿಬಿದ್ದರೆ ಎಲ್ಲರೂ ಧರ್ಮಕ್ಕೆ ಜೈಲಲ್ಲಿ ಕೂತ್ಕೊಳ್ಬೇಕಲ್ಲ ಮಾರೆ ಸಾವು. ನೀವೆಲ್ಲ ಹೊರಡಿ. जिनमें से लोग मारे गए ಮರ ಬೆಳೆಸಿದ್ ನಾನೇ ತಪ್ಕೊಂಡು ಜೈಲಿಗೆ ಹೋಗ್ತೀನಿ. वहां पे आग लग गई थी। मुझे नहीं लगता वो ಶಿವ. ऑफिसर मर गया होगा। ಬ್ಯಾವರ್ಸಿ. ಮುಂದೆ ಎಂತ ಮಾಡೋದು ಅಂತ ಆಲೋಚನೆ ಮಾಡೋದು ಬಿಟ್ಟು ಸತ್ತವ್ರಿಗೆ ಭಜ ಮಾಡ್ತಾ ಇದ್ದಾರೆ. क्योंकि उस सीन के बाद वो दिखाई नहीं दिया अभी, मतलब उनके साथ क्या हुआ है। वो ओ वो वाला एग्जैक्टली। सोने का है कुछ। उस टेम्पल में ऐसी तो मतलब वहां पे मूर्ति थी मैंने ठीक से नहीं देखा शायद। फर्स्ट सीन में। फर्स्ट सीन में वो जब दिखाते हैं तब हमको लगता है कि वो किसी एनिमल की है और उसमें सजाया हुआ होता है, एग्जैक्टली वैसी थी। ओह ये वही पे थे। ಹತ್ರ ಬಂದ್ರೆ Oh ಗೊತ್ತಿಲ್ಲ ಅವ್ರಿಗೆ. shit, ನಾನ್ ಸಹ ಜನಪದ ತಪ್ಪು. मतलब उन्होंने सपना देखा। ಕನಸ ಸಾವು. भाई साहब, मुझे लगा वो सच में गए वहां पे गिर गए। ಗುಳಿಗನ ಒಂದು ಕೋಳಿ ಕೊಟ್ರೆ ಎಲ್ಲ ಸರಿ ಆಗ್ತದೆ. ಎಲ್ಲಿದ್ದು ಗುಳಿಗನಿಗೆ ಅಷ್ಟು ಪವರ? ಮತ್ತೆ ಅಲ್ಲದೆ ನಮ್ಮ ಗಾಡಿಗಳಿದ್ದು ಗುಳಿಗಲ್ವಾ? ये फिर से गांव में आ गए शायद। और पुलिस हर ಎಂತ तरफ ಅವಸ್ಥೆ ढूंढ ಮಾರ್ರೆ. रही है उनको। ಒಂದು ಮನುಷ್ಯರು ಕಾಣುವುದಿಲ್ಲ, ಬರೀ ಪೊಲೀಸರು. ಯಾರನ್ನ ಹುಡುಕುದು ಮಾತ್ರ. ಶಿವ ಎಲ್ಲಿ? टेलीफोन है। ಇದು ಕೆಲಸ ಮಾಡೋದಿಲ್ವಾ ಕರ್ಮ? Oh shit, ನಾನ್ ಶಿವ. वहां पे जाके बात कर। ಯಾರಿಗೆ ಎಂತ ಆಗ್ಲಿಲ್ಲ, ಎಲ್ಲರೂ ಬರ್ತಿದ್ದಾರೆ. हाँ बच गए। ಇದು ದಣಿಗಳು ಹೇಳೋರು ನಾವು ಕಾಡಲ್ಲಿ ಇರ್ಬೇಕಂತೆ. ನಾನೊಂದ್ರ ಅಪ್ಪ ಹೋಗಿ ಅಮ್ಮನ ನೋಡಿ ಬರ್ತೇನೆ. यार मानना पड़ेगा उनको, पुलिस थोड़ा इतना टेक्नोलॉजी के बारे ಪೊಲೀಸ್ में तो ಬಂದ್ರೆ पता ಸಿಗ್ನಲ್ है। ಕೊಡ. ಯಾರಿಗೆ? ನಿನ್ಗ ಪೊಲೀಸಿಗೆ? ನಿನ್ನ ಅಜ್ಜನಿಗೆ. ನಿನ್ ಮನೆಗೆ ಹೋಗಿ ಮದುಗುಂಡು ತಗೊಂಡು ಬಾ. ಶಿಕಾರಿ ಬೇಕಾಗ್ತದೆ. ಬಿಡ. ನೀನು ಪದ್ಮನಾಭ ನೀನ್ ಸಾಮಂತ ವಾಪಸ್ ಬಂದು ಕೊಡು. ಬರ್ತೇನೆ. ಅಪ್ಪ ನೀನ್ ಸಬಾ. ಒಳಗೆ ಹೋಗಿ ಎಂತೆಲ್ಲ ಬೇಕು ತಗೊಂಬ. ಶಿವಣ್ಣ ಶಿವ ಇವರು ಸಾಹಸ ಬೇಡ. सब अपने अपने घर जा रहे हैं शायद। अपने सामान देने के लिए थोड़ा बहुत। एग्जैक्टली। ओह शिट, ನೀನ್ ಸರ್ ನೋಡಿಲ್ವಾ? ಸಾಕು. ನೀವು ಮಾಡಿದ ಕರ್ಮಕ್ಕಿಲ್ಲ ಹೊಟ್ಟೆಗೆ ಸರಿ ಅನ್ನ ಹಿಡಿತಾ ಇಲ್ಲ ಬೇನ್ ಸರ್. ನಿಂಗೆ ಮೀನ್ಸಲ್ ಅನ್ನ ಹೇಳಿದಿಲ್ಲ. ಇನ್ನು ವ್ಯವಹಾರ ಮಾಡು. ಮತ್ತೆ ಹೋಗ್ತೇನ ನಾಯಿ. ಸ್ವಲ್ಪ ಸಮಯ ಬರ್ತೇನೆ. ಕಡಿಕಲಿಗೆ ಹೋಗುದು ಅಲ್ಲಲ್ಲ. आर्मी ज्वाइन करते ಒಂದು ಸೋಡಾ ಕೊಡಿ. ಚಿಲ್ಲರಿಲ್ವ ಮಾರ ಸಾವು. ಎಂತ ಟೈಮಲ್ಲಿ ಎಂತ ये तो बस लड़कियों के पीछे रहते हैं भाई साहब। ಪೊಲೀಸು ओह ನಾನೀಗ शिट, ಹೊಡಿದ್ರೆ ನನ್ನ क्या ಹಿಡಿತಾರೆ. है काम से। ಚಂಚಲ ಶಿಲಾ ಶಿಲಾ ನೀವು ನಿಧಾನ ಊಟ ಮಾಡ್ತಾ ಇರಿ, ನಾವು ಹೊರಗೆ ಕಾಯ್ತೇನೆ ಆಯ್ತಾ? ಓಡಿಸ್ಬೇಡಿ ಮಾರ್ರೆ, ನನಗೆ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ. क्या खतरनाक पकड़े गए सब के सब। ಊಟ ಮಾಡುದು ನೋಡು, ಪೊಲೀಸ್ अब ये शिवा को भी पकड़ाएंगे। वो उसके घर से भाग के जा रहा है। उसे- ಆ ಕಡೆಯಿಂದ एक पकड़ा गया बाकी सबको पकड़ा रहे। ನಾನು अच्छा ये बॉम्ब भी बना है। ಅದನ್ನ ತೆಗೆ ಬಿಸಾಕಿದ್ದು. ಒತ್ತಿಸಿ ಕೈಯಲ್ಲಿ ಹಿಡಿದ್ರೆ ಬ್ಲಾಸ್ಟ್ ಆಗ್ತದೆ ಮಾರ್ರೆ. ಓಡಿ
ಗಂಟ ಪೂರ್ತಿ ಕುಡಿದು ಕೆಲಸ ಮಾಡಕ್ ಹೋದ್ರೆ ಹೀಗೆ अच्छा ಆಗೋದು. ये ತಲೆ अभी ಸರಿ भी ಇಲ್ವಾ जिंदा ನಿಮ್ಗೆ? है। ಅಲ್ಲ ಸರ್, ನಾವು ಹೋಗಿ ಮರಕ್ಕೆ ಗುದ್ದಿದ್ದಲ್ಲ ಸರ್, ಮರವೇ ಬಂದು ನಮ್ಮ ಮೇಲೆ ಬಿದ್ದದ್ದು. ಎಂತ ಆದದ್ದು ಅಂತ ಗೊತ್ತಾಗ್ಲಿಲ್ಲ ಸರ್. ಶಡಪ್, ಇಂಥ ಜೊತೆ ಸೇರೋದ್ ಬಿಟ್ಟು ಮಾಡೋ ಕೆಲಸ ಕಡೆ ಗಮನ ಕೊಡಿ. ಇದು ಅವನದೇ ಸ್ಕೆಚ್ ಸರ್, ಬೇಕಂತಲೇ ಮಾಡಿದ್ದು. ರವಿ ಒಂದ್ಮೇಲೆ ಏನೇನ್ ಚಾರ್ಜ್ ಆಗುತ್ತೋ ಎಲ್ಲ ಹಾಕೊಂಡು ಜಡೀರಿ. ಮತ್ತೆ ಈಚೆಗೆ ऐसा लग रहा है ಬರಲೇಬಾರ್ದು. कि अपने पर्सनल खुन्नस से निकाल रहे हैं। बट अब उनके जान पर भी तो बनाई थी, तो Exactly. उनका भी थोड़ा लेकिन बहुत वो सही। इंटेंशनली था ही नहीं। हाँ, वो तो हम जानते हैं। इतना ड्रिंक कर रहे हैं। तो भी वो आवाज सुनाई दे रही है। ನಿಂಗೆ ಸರಿ ಆಗ್ತೋಣ? ಹೌದು. ಹೇಳವ. सबने सुना। अच्छा 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 अच्छा। उन्होंने देखा भी नहीं कौन है। अच्छा वो भाग गए। ಇಲ್ಲ ಪರಿಮಳ ಸೂಪರ್ ಉಂಟು ಮಾತ್ರ. ಭಾಷೆ ಇಲ್ಲ ನನಗೆ. ಯಾರು ಹೇಳಿದ್ದು ಗೊತ್ತಿಲ್ಲದವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ? ಹಾ ಗುರ್ತಾ ಇಲ್ಲದ ತಂದದನ್ನ ನೋಡು, ನಾಯಿಗಳಾಗೆ ತಿಂತಾ ಇದ್ದಾರೆ. ತಿನ್ಬಾರ್ದನ್ನ ಹಲ್ಕಟ್ಟೆ. ಇಷ್ಟು ರುಚಿ ತಿನ್ಲಿಕ್ಕೆ ಸಹ ಯೋಗ್ಯತೆ ಬೇಕಲ್ಲ. ಸಾವಿದ ರುಚಿ. ಇದಕ್ಕಿಂತ ಚಂದ ನಮ್ಮ ಮಾಡಿ ಹಾಕ್ತಾರೆ. ಶಿವ ಎಂತ ಪುಕ್ಕಲನವ್ರು ಮಾರ್ರೆ. ನಾನೊಂದು ಹೆದರಿ ಓಡೇನಿ, ಹಿಂದೆ ಯಾರು ಸಹ ಬರ್ಲಿಕ್ಕಿಲ್ವಾ? ಎಷ್ಟು ಕರ್ದೇವ್ ಮಾರೆ, ಹೆದ್ರಿಕೆ ನಿಮ್ಗೆ ಕಿವಿ ಕೇಳ್ಬೇಕಲ್ಲ. ಹಾ ಲೀಲಾ, ನೀವೊಬ್ಳೆ ಬಂದದ? ಕಾಡಿಗೆ ಬರುವಾಗ ಗೆಜ್ಜೆ ಒಂದು ಮಣಿಲಿಟ್ಟು ಬಾಯ್ತಾ? ಏ ಎಂತೆಲ್ಲ ಊಟ ಮಾಡಿದ? सब ನಾನ್ भाग गए ಮಾಡಿಲ್ಲ. थे उससे। ಮನುಷ್ಯನಿಗೆ ಯಾವತ್ತು ಸಹ ಹಠ ಇರ್ಬೇಕು. ಕರೆಕ್ಟ್, ನೀ ಹಠ ಮುಂದುವರಿಸು. ಏ ಬುಲ್ಲ, ರಂಗುಂಟಲ್ಲ ಹಠ ಇರ್ಬೇಕು, ಅಹಂಕಾರ ಅಲ್ಲ. ಆಯ್ತಲ್ಲ, ಇಲ್ಲ ನನ್ನ ಕೈಯಲ್ಲಿ ಪಟ್ಟಿ ಸಾಕಳು. ಹೌದು, ನಿಂಗೆಲ್ರೂ ಸಾಯಿಸೋದ ಕೆಲಸ ಅಲ್ಲ. ಮರ ಬೀಳ್ಸಿದ್ ಸಾಲದಕ್ಕೆ ಪೊಲೀಸ್ ಮೇಲೆ ಬಾಂಬ್ ಸಾಡಿ ಬಂದಿದ್ದೀವಿ. ಊರೆಲ್ಲ एंडिंग ನಾಯಿ में ಹುಡ್ತಾ बैठे अभी ಬರ್ತಾ उनके भी ಇದ್ದಾರೆ. हाथ से वो ಜಾಸ್ತಿ प्लेट ಟೈಮ್ ಅಲ್ಲಿ छीन ಹೊಡ್ಕೊಂಡು लिए। ಇಲ್ಲಿಗೆ ಸಹ ಬರ್ತಾರೆ. ಎಂತ ಬೇಕಾದ್ರೂ ಮಾಡಿ ಸಾಯಿ. ಸಾಕು ತಿಂದ ಕೊಡ. ಎಲ್ಲಚ್ಚು ಬಾರ. ಅದರಲ್ಲಿ ದೊಡ್ಡ ಪೀಸ್ ಮೀನುಂಟು. ನಂಗೆ ಮಾಡ್ತಾರೆ. ಕೆಲ್ಸಕ್ಕಿದ ಮೊದಲ ದಿನ ಅವಳು ಊರಿಗೆ ಬೇಲಿ ಹಾಕಿದವಳು. ಹೋಗ್ತಾನೆ ಅಂತ ಯಾರ ಹತ್ರ ಹೇಳಿದ್ರು? उनका टेंट हाउस है ना। ಎಂತ ಯೋಚನೆ ಮಾಡ್ತಿದ್ದೆ ಶಿವ? ನಾನು ಸರೆಂಡರ್ ಆಗ್ತೇನೆ. ಬೇಡ ಶಿವ, ಈಗಿನ ಪರಿಸ್ಥಿತಿಯಲ್ಲಿ ಮಾಡೋದೆಲ್ಲ ಕೇಸ್ ನಿನ್ನ ತಲೆ ಮೇಲೆ ಹಾಕಿ ಜೈಲಿಂದ ಆಚೆ ಬರೋದಾಗೆ ಮಾಡ್ತಾರೆ. उसमें भी वो ऑफिसर उन पे खुन्नस खा के बैठा है। ಪರವಾಗಿಲ್ಲ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗೋದು ಬೇಡ. ಎಂತಾಗ್ತದೆ ನೋಡು. ಶಿವ ಹೇಳು. ಬೆಳೆದಾಯ್ತು, ಹೊರಡು ಹೋಗು. ಹಲೋ, ಗುಡ್ ಮಾರ್ನಿಂಗ್. ओह शिट। ಕೈಲಾಸದಲ್ಲಿ ಶಿವ ಲೀಲಾ ಆಗ್ಲೇ ಮೇಲಕ್ಕೆ ಬಂದಿದ್ದೆ. ಮಲಗಿರೋರ್ನ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನೇ ಕೆಳಕ್ ಬಂದೆ. ಹತ್ತುವಾಗಿರೋ ಜೋಶು ಇಳಿಯುವಾಗಿಲ್ಲ. वो खुद ही सरेंडर करने वाले थे लेकिन कुछ अलग ही वे में चला गया। ಸಂಬಳ ಸರ್ಕಾರದ್ದು, ಸರ್ವಿಸ್ ಇವನಿಗೆ ಮಾಡ್ತಾ ओ ಇದೀಯಾ? भाई साहब। ನೀನು ಹೋಗು. ಹೋಗು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ? ಈ ಬೇವರ್ಸಿಗಳಿಂತ ನಾನು ನೋಡ್ತೀನಿ. ನಾವಿರು ಮಾತಾಡ್ತಾನ ಮಧ್ಯದಲ್ಲಿ ನಿಂತೇನು ಬಾಯ್ ಕಡೆ. ನೀನು ಕೊಟ್ಟಿರೋ ಸಹಕಾರಕ್ಕೆ ಮೆಡ್ಲಂತೂ ಕೊಡಕ್ಕಾಗಲ್ಲ, ಸಸ್ಪೆಂಡ್ ಮಾಡ್ಬೋದು ಅಲ್ವಾ ಶಿವ? ओ भाई साहब। ಲೋಡ್ ಆಗಿದೆಯಾ? ಹೌದು. ಸೀಸ್ ಮಾಡು ಮೊದಲು. ಇಲ್ಲಿ ಕೈಲಾಸದಲ್ಲಿ ಶಿವನಿಗೂ ಸೇವೆ ಮಾಡಬೇಕು, ಅಲ್ಲಿ ಕೆಲಸ ಕೊಡ್ಸಿದ ಧಣಿಗೂ ಚಾಕರಿ ಮಾಡಬೇಕು. ಸರ್? ಸುಸ್ತಾಗತ್ತೆ. ಒಂದು 15 ದಿವಸ ರೆಸ್ಟ್ ಮಾಡಿ. ಇದಕ್ಕೂ ನೀನೇ ಟಾರ್ಚರ್ ಮಾಡಿ. ಅದು ಶಿವಂತ ಜನ ಲೋಡ್ ಆಗಿದೆ ಸರ್. ಪಾರೋ ಬಾ. ओ भाई साहब। उन्हें लगे। वो उनकी ही गन थी ना शायद, जो इन लोगों के पास थी। ओ भाई साहब, अभी वो कहेंगे कि इन्होंने उन पे फायर किया। एग्जैक्टली।
अब वो फिर से डबल केस हो फॉल्स गया। एलिगेशन लगाएंगे उनको। अरे भाई, और मुझे लगता है ये उन्होंने जानबूझकर किया है। इंटेंशनली था वो। एग्जैक्टली। उन्हें झूठे केस में फंसाएंगे ना, इसीलिए तो उन्होंने उसके गन को लोड किया पहले। ಅದ್ ಸಾಯಿಲೆ ನೀವೇ ಗಿಸ್ಕಿ ಬಿದ್ದದು ಈ ಬ್ಯಾವರ್ಸಿ ಕೂತ್ಕೊಳ್ಳಿ ಬರ್ತೇನೆ ಅಂತ ಹೋದ ಪೊಲೀಸ್ನವರೊಟ್ಟಿಗೆ ಬಂದಿದ್ದಾನೆ ಹಲ್ಕಟ್ ತಪ್ಪಾಯ್ತು. ಬೇವರ್ಸಿ ಹುಡುಗಿರು ಹುಚ್ಚಲ್ಲಿ ಸಾಯಿದೆ, ಒಬ್ರಿಗೆ ಜವಾಬ್ದಾರಿ ಇಲ್ಲ. ನೀನೆಲ್ಲಿಗೆ ಹೋದದು? ಲೀಲನ್ ಹತ್ರ वो भी तो वही कर रहे ಇದು ಭಯಂಕರ ಜವಾಬ್ದಾರಿ ಮಾರೆ. हैं यार, ये कुछ अलग ही एंगल ಬರೋದು पकड़ ಬೇಡ रहा है। ಅಂತ ಹೇಳಿದ್ದೆ ಅವನಿಗೆ ಆಚಾರ ಮರ. ಒಳ್ಳೇದಾಯ್ತು, ತುಂಬಾ ಹಾರಾಡ್ತಿದ್ದ. ಮತ್ ನೀವು ಅವನ್ನ ಬಿಡಿಸ್ಕೊಂಬರ್ಲಿಕ್ಕೆಲ್ಲ ಹೋಗ್ಬಿಟ್ಟಿದ್ದಾನೆ. ಈಗ ನನ್ನ ಮನ್ಸಲ್ಲಿ ಇದ್ದದ್ದನ್ನು ಮಾಡದಿದ್ರೆ ನನಗೆ ಸಮಾಧಾನ ಇಲ್ಲ ಸುಧಾಕರ. ये फोन थे ना पहले। ತನಿ ನನ್ನ ಗುರು ಜಾಗದ ವಿಷಯ ಜೈಲ್ ತನಕ ಹೋಯ್ತು. ಯಾಕ ದೊಡ್ಡ ಅನಾಥ ಆಗೋ ಕಾಣ್ತಾ ಉಂಟು. ನೀವೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ತಾನೆ. अच्छा, उन्होंने लैंडलॉर्ड को फोन ತಲೆ ಬಿಸಿ ಮಾಡಬೇಡ ಗುರು, ಅದೆಲ್ಲ ಸರಿ ಮಾಡುವ ಆಯ್ತಾ. हमें कुछ तो समझ में आ गया। ಎಂತಂತೆ? ಎಲ್ಲ ನಾನೇ ಸರಿ ಮಾಡ್ಬೇಕಂತೆ ಪಾಪ. ಎಂತ ಸಹ ಆಗ್ಲಿ ಸುಧಾ, ಈ ಸರ್ತಿ ಎಲ್ಲ ಸರಿ ಆಗ್ಬೇಕು. ಕಾಡುಬೆಟ್ಟು ವಲಯದಲ್ಲಿ ಅರಣ್ಯಾಧಿಕಾರಿಗಳ ಮೇಲೆ ನಡೆದಿರುವ ಹಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಪ್ರಸ್ತುತಪಡಿಸಿರುವ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ನಂತರ ಘನ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 307, 353, 447, 394 ಮತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಸೆಕ್ಷನ್ 33ರ ಪ್ರಕಾರ ಶಿವ ಮತ್ತು ಸಂಗಡಿಗರನ್ನು ವಿಚಾರಣಾ ಕೈದಿಗಳಾಗಿ ಕಾರಾಗೃಹಕ್ಕೆ ವರ್ಗಾಯಿಸುವ ಅನುಮತಿಯನ್ನು ನೀಡಲಾಗುತ್ತದೆ. ಒಳಗಡೆ ಅಲ್ಲಿ ಹೆಂಗಸರಿ ಇಲ್ವಾ? वो ज्यादातर से जैसे पिकनिक को बहुत जाते हैं। बड़ी बात होगी। ಅವಳಿಗೆ ಇನ್ನೂ ಸಹ ನಮ್ಮ ಕುಟುಂಬದ ಮೇಲೆ ಸಿಟ್ಟಿರುವ ಕಾಣ್ತದೆ. ಹಾಗೆಂತ ಇಲ್ಲ ದನಿ, ಅವರನ್ನ ಹೇಗಾದ್ರೂ ಮಾಡಿ ಒಂದು ಜೈಲಿಂದ ಬಿಡಿಸ್ಕೊಂಬನ್ನಿ ಅಲ್ಲ. ಗೌರ್ಮೆಂಟ್ ಆಫೀಸರ್ ಮೇಲೆ ಅಟೆಂಪ್ಟ್ ಮಾಡೋ ಕೇಸ್, ಅದಕ್ಕೆಲ್ಲ ಬೇಲ್ ಸಿಕ್ಕೋದಿಲ್ಲ. ಬಿಡಿಸುವುದು ಅಷ್ಟು ಸುಲಭ ಇಲ್ಲ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಹಗೆಯಲಿ ಕೋವಿಗೆ ತಲೆ ಕೊಡೋ अभी तक जो काम उनके लिए वो कर रहे थे, अब उनको घर वालों को करना पड़ रहा है क्योंकि वो अब वहां पे नहीं है। और ये भी तो सस्पेंड हो गई। एग्जैक्टली। ಕತ್ತಲನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಹೋಟೆಲ್ ಇಟ್ಕೊಂಡ್ಬಂದಿದ್ದ ಇಂದ ಮೀನ್ ಸರ್ ಐಸ ಎಂತ ಕೂಗುದ? ಆಚೆ ಬಂದ ಮೇಲೆ ಐಸ್ ಕ್ರೀಮ್ ಬರ್ತೀನಿ ಆಯ್ತಾ? ಹೊಡೆದಿಲ್ವಾ? अच्छा, सिगरेट का पैक ला के दिए हम लोग। ಥ್ಯಾಂಕ್ಸ್. ಬರ್ತೇನೆ. ಜಾಗ್ರತೆ. ಶಿವಣ್ಣ ಕೈ ಕಲಿತಿದ್ದೇನೆ ಈಗ. ಹೌದಾ? ಆಗ್ಬೋದು ನೋಡಿ. अच्छा, इसकी बाइक थी ना? इनका कैरेक्टर है कुछ तो। मुझे भी लग रहा है। ಶಿವನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ, ಎಂತ ಬೇಜಾರು ಮಾಡ್ಲಿಕ್ಕಿಲ್ಲ ಆಯ್ತಾ. ಬೇಲಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇನೆ, ಕಮಲನಿಗೆ ಹೇಳು. और तुमने एक चीज ऑब्जर्व की, मैं थोड़ा पॉज ले रहा हूँ, यहाँ पे तुम नोटिस करना अभी, ये देखो। हाँ हाँ हाँ, वो फेस। सेम हमने अभी कुछ कुछ मिनट पहले देखा है सीन जंगल में। एग्जैक्टली, मैं इसी की बात कर रहा था। वो मैंने तब नोटिस नहीं किया था। एग्जैक्टली। ಗುರುವ, ಶಿವನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ, ಎಂತ ಬೇಜಾರು ಮಾಡ್ಲಿಕ್ಕಿಲ್ಲ ಆಯ್ತಾ. ಬೇಲಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇನೆ, ಕಮಲನಿಗೆ ಹೇಳು. ಆಯ್ತು. ये शिवा के भाई है ना गुरुआ, बड़े?
ಎಲ್ಲಿಂದ ಬರೋದಾ? ಸಂಕ್ರಾಂತಿ ಅಲ್ಲ, ಬಂಡಾರದ ಮನೆಗೆ ಹೋಗಿದ್ದೆ. ನೀ ಸಿಕ್ಕಿದ್ ಒಳ್ಳೇದಾಯ್ತು ಮರೆ. ಬಾ ಕೂತು. ದನಿ ನಿಮ್ಮೊಟ್ಟಿಗೆ ಅದೆಲ್ಲ ಬೇರೆಯವ್ರು ಇದ್ದಾಗ ಮರೆ. ನೀ ಬಾ ಕೂತು. बाप रे, उन्हें अपनी गाड़ी में बिठा रहे। ಇಂಥದ್ದು ಮಾತಾಡ್ಲಿಕ್ಕೆ ದನಿ. ಮಾತಾಡ್ಲಿಕ್ಕೆ ಸುಮಾರು ಉಂಟು. देखिए वो अभी शिवा के साथ रहते हैं तो उनको उतना कुछ लग नहीं रहा होगा। ಏಯ್ ಮಾಧವ, ನೀ ಮನೆ ಅಂಗಳದಲ್ಲಿದ್ಯಾ ಮರೆಯ? ಸ್ವಲ್ಪ ಬದಿಯಲ್ಲಿ ಹೋಗ. ಒಂದೊಂದಂಥ ಜೀವನ ಮರೆ. ಮತ್ತೆ ಗುರುವ, ನಿನ್ನ ಜೀವನ ಹೇಗೆ ಸಾಗ್ತಾ ಉಂಟು? ಇಲ್ಲಿ ತನಕ ಎಲ್ರಿಗೂ ನೆಮ್ಮದಿ ಇದೆ. ಈಗ ನಿಮ್ಗೆ ಗೊತ್ತುಂಟಲ್ಲ ದನಿ. ಅದು ಬಿಡ, ಸರಿ ಹೋಗ್ತದೆ. ನಾನ್ ಕೇಳಿದ್ದು ನಿನ್ನ ಬಗ್ಗೆ. ನಿನಗೆ ಸಿಗುವ ಅಲ್ಪ ಸ್ವಲ್ಪ ಕಾಣಿಕೆ ಕಾಸಿಂದ ನಿನಗೆ ನೆಮ್ಮದಿ ಉಂಟಾ? ಜೀವನ ಸಾಗಿಸ್ಲಿಕ್ಕೆ ಸಾಕಾಗ್ತದೆ. ಜೀವನ ಇರೋದು ಸಾಗಿಸ್ಲಿಕ್ಕಲ್ಲ ಮರೆಯ, ಅನುಭವಿಸ್ಲಿಕ್ಕೆ. बात तो सही है। ಬಾ, ನಿಂಗೆ ಅಂತ ತೋರಿಸ್ತಾನೆ. ಗುರುವ ಬಾರ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಸುಮಾರು ಜಾಗ ಉಂಟು. ಅದರಲ್ಲಿ ಈಗ ನಿಮ್ಮ ಕಾಡಬೆಟ್ಟಿಂದ ಅಲ್ಲಿಯವರೆಗೆ ಆ ಗುಡ್ಡೆ ಕಾಣ್ತಾ ಉಂಟಲ್ಲ, ಒಂದು 500 ಎಕರೆ ಉಂಟು ನನ್ನ ಜಾಗ. ಹೇಗುಂಟ? ಒಳ್ಳೆ ಜಾಗ ದನಿ. ಗುರುವ, ದೈವದ ಕೆಲಸ ನಿಷ್ಠೆಯಿಂದ ಮಾಡ್ತಿದ್ದೆ. ಅದಕ್ಕೆ ನಂದೊಂದು ಸಣ್ಣ ಕಾಣಿಕೆ. ಇದರಲ್ಲೊಂದು 5 ಎಕರೆ ನಿಂಗೆ ಬರೆದು ಕೊಡ್ತೇನೆ. ಒಳ್ಳೇದಾಗಿ. 500 एकड़ में से 5 एकड़ ನನ್ನಿಂದ ಎಂತಾದ್ರೂ ಆಗ್ಬೇಕಿತ್ತು ದನಿ. ನೀನೆಂತ ಮಾಡ್ತೆ? ಬಾಬಾ, ನಿನ್ನೊಂದು ಕಾಡು ಬೆಟ್ಟ ಹತ್ರ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ ದನಿ, ನಾನೇ ಹೋಗ್ತೇನೆ. समझ में नहीं आया उन्होंने ऐसा क्यों किया। ಹಾ ಹಾ ಹಾ, ಇದು ನಾವಿರುವ ಜಾಗ. ಇಲ್ಲಿಂದ ಸೀದಾ ಬಂದು ಬಲಕ್ಕೆ ಬಂದ್ರೆ अच्छा ये ಅಲ್ಲಿ निकलने ಸ್ನಾನ का ಮಾಡುವ ट्राई ಜಾಗ कर रहे हैं ಉಂಟು. वहां से। ಸ್ನಾನ ಮನೆಗೆ ಹೋಗಿ ಮಾಡುವ ಮಾರ ಸಾವು. ಸುಮ್ಮನೆ ನೀ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸುಂಟು. ಮಗಾಕು ಸರಿ ಗೊತ್ತಾ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದರ್ಸ. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. मुझे लगता है वो ಆ पिछले सीन में ಓಣಿಯಲ್ಲಿ उन्होंने ಸೀದಾ उसको ಬಂದ್ರೆ रिश्वत दी कि 500 में 15 से ಫೀಟ್ 5 एकड़ ದೊಡ್ಡ ले ಗೋಡೆ लो ಉಂಟು. और शायद दैवत ನಾವೀಗ के रूप ಒಬ್ಬೊಬ್ರು में ಒಂದು तुम बोल दो 5-6 कि ये ಫೀಟ್ ಉದ್ದ एरिया ಇದ್ದೇವೆ. तुम्हारा है लाइक ನಾವು दिस। ಒಬ್ಬರ ಮೇಲೆ हो सकता ಒಬ್ಬರು है। ನಿಂತು ಆಚೆಗೆ ಪಟಾಲ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಸಬಸ್. ಲಾಸ್ಟ್ ಇಯರ್ ನೀನ್ ನಿಲ್ತೀಯ? ಹಾ, ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? एग्जैक्टली जंप कैसे करेंगे? ನೀವು ಆ ಕಡೆ ಹಾರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವನಾ? ಹೊರಗಡೆ ಕಾವಲಿ ನೀನು ಅಪ್ಪ ನಿಂತಿರೋದು. ಛೇ, ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ನಿಮ್ಗೆ. ಇನ್ನೊಮ್ಮೆ ಹೇಳ್ತೇನೆ. मतलब ಇದು इनके ನಾವು टीम ಇರುವ में है ಜಾಗ. भी ನಮ್ಗೆ एक से बढ़कर एक। ಬೇಡ ಮರ, ನಾವು ನ್ಯಾಯದಲ್ಲಿರುವ ಎಂತ ಸಹ ಆಗುದಿಲ್ಲ. ಎಲ್ಲ ಊಟಕ್ಕೆ ಹೋಗ್ರ. ಜೈಲಲ್ಲಿ ಇದೆ ಒಂದು ಖುಷಿ ಆಗೋದು, ಹೊತ್ತಿಗೆ ಒಂದು ಊಟ ಆಗ್ತದೆ. उनके सामने पूरा प्लान हो। ಏನಾಯ್ತು? ಚಿತ್ರ ಬಿಡಿಸುದು. ಅವನ ಹತ್ರ ನಾಟಕ ಮಾಡೋದು. ಇವತ್ತು ಊಟ ಇಲ್ಲ. ನಿಂದೊಂದು ಎಂತ ಅಗ್ನಿ ಪರೀಕ್ಷೆ ನಡೆಯುದು ಮಾರ್ರೆ. ಎಷ್ಟು ಪೆಟ್ಟು ನಿಂತಿ. राइट पे कोई है वहां पे। मुझे भी ऐसे ही लगा। ಹೇಳಚ್ಚು, ಶಿವನನ್ನು ಕರ್ಕೊಂಡು ಬಂದ್ರು ಕಂಡದ್ ಹೇಳಿ ಹೇಳು. ಎಲ್ಲಿ ಹೋಗುದಾ? ಗೊತ್ತಾಯ್ತಾ? ಗೊತ್ತಿಲ್ಲ, ಒಂದು ಜೀಪ್ ಬಂದಾಯ್ತು. वो तो जीप अभी उस लैंडलॉर्ड के पास थी ना। अरे अरे ये तो हाँ वही है ना, गुरुआ है शायद। एग्जैक्टली। इसे मार दिया उन्होंने। ओ भाई साहब, हाँ गुरुआ ही है। हाँ गुरुआ ही है। ಏನಾಯ್ತು ಹೇಳಿ. मुझे लगा ही था क्योंकि उन्होंने रिफ्यूज किया होगा उस ऑफर को और लैंडलॉर्ड के भी सारे रंग खुल चुके हैं। उसने ही किया होगा ये, या फिर करवाया हो सकता है। अब वो लोग सारा उस ऑफिसर पे ब्लेम करेंगे शायद। हो सकता है। पर जीप तो थी लैंडलॉर्ड की ना। तो दोस्तों इस मूवी का ये बहुत खतरनाक टर्निंग पॉइंट था, जहाँ पर दोस्तों हमें फिर से एक बार गांव वालों के बीच और पुलिस ऑफिसर के बीच वही टसल देखने मिलती है और उस पे हाथ सेकने का काम जो है वो लैंडलॉर्ड कर रहा है। और एक उस सीन में जो गुरुआ होता है
उसको वो ऑफर भी करते हैं कि 500 एकड़ ये जमीन मेरी है, उसमें से तुम 5 एकड़ ले लो, और वही सीन खत्म हो जाता है। लेकिन मुझे कहीं ना कहीं लगता है दोस्तों कि गुरुआ ने वो ऑफर जो है वो रिजेक्ट किया होगा, इसी वजह से उसकी मौत हो चुकी है। और अब ये सब जो है ना, ये सारा इल्ज़ाम हो सकता है कि उस फॉरेस्ट ऑफिसर पे चला जाए। Exactly. क्योंकि हमने मतलब शुरुआत से देखते आ रहे हैं कि उस फॉरेस्ट ऑफिसर और गांव वालों के बीच में जो भी मनमुटाव है, तो हो सकता है कि एक तरह से गांव वाले उसे ही ब्लेम करें कि नहीं, ये जो गुरुआ की जो डेथ हुई है उसमें फॉरेस्ट ऑफिसर का ही हाथ है। एग्जैक्टली। फर्स्ट ऑफ ऑल जब शिवा को अंदर डाला गया, तो वो भी एक ऐसा लगता है कि वो एक प्लान था, क्योंकि वहाँ पे जो उसका आदमी होता है, लैंडलॉर्ड का आदमी, वो हमेशा चाबी लगाने का काम करता है उस ऑफिसर को। तो ऐसे उसने शिवा को अंदर डाल दिया, और दूसरा जो उसके भाई होते हैं गुरुआ, उसको भी वो अंदर है, और इसको मारकर अभी वो ऑफिसर पे ब्लेम डालना चाहते हैं। ऐसा कहीं ना कहीं मुझे सीन लग रहा है। हो सकता है, पर कहीं ना कहीं लैंडलॉर्ड को शिवा की ज़रूरत तो है, पर हो अब सिचुएशन ऐसी है कि वो लैंडलॉर्ड शिवा को बाहर भी नहीं निकाल सकता है, क्योंकि उस पे इल्ज़ाम ही ऐसे है कि उन्होंने एक फॉरेस्ट ऑफिसर पे हमला किया है। Exactly. तो एलिगेशन ही बहुत ज़्यादा है, तो उसकी वजह से उन्हें बाहर नहीं निकाल सकते। अब यहाँ पे टर्निंग पॉइंट ये ही आ गया है कि गुरुआ की डेथ हुई किस वजह से है। एग्जैक्टली। और यहाँ से देखने में बहुत मजा आने वाला है कि क्या हुआ, किसने किया, क्यों किया। हाँ। और वो जो बीच बीच में शिवा को जो सपने आते हैं, उसके बारे में थोड़ी एक्साइटमेंट मुझे है, क्योंकि वो उन्हें वो क्यों सपने क्यों आ रहे हैं। हमने पिछले सीन में देखा था कि उनके शायद फादर थे जो जंगल में गायब हो गए थे। एग्जैक्टली। तो जब हो वो सकता है, छोटे थे, हाँ, वो वाला सीन था। तो हो सकता है उसी वजह से अब उन्हें ये सपने आ रहे हैं, और वो मूर्ति होस्ट का हो भी, सकते हैं, हाँ, अगले होस्ट हो सकते हैं। वो तो सुअर दिखना, वो सब कुछ वो एग्जैक्टली। पता चलेगा। और एक सीन भी है जिसमें वो मंदिर से वो मूर्ति गायब हो जाती है। वो एग्जैक्टली हम मतलब श्योर नहीं है, लेकिन हमको ऐसे ही लगा कि वो टेम्पल से वो जो मूर्ति होती है, उस भगवान की मूर्ति होती है, वो गायब है। अगर हम यहाँ पे कुछ मिस्टेक करें तो आप हमें कमेंट में जरूर बताइए। हाँ, क्योंकि वो सीन बहुत फास्ट फास्ट था, क्योंकि वो exactly. दौड़ के आते हैं और फिर वो देखते हैं वो मंदिर, तो हमें लगा कि वहाँ पे मूर्ति नहीं थी। हो सकता है वो कोई मिस्टेक हुई हो हमसे, तो जरूर बताइएगा। पर Exactly. वो सीन हमें लगा कि ये ऐसा कुछ हुआ है। तो दोस्तों मतलब क्या हो सकता है आगे, मतलब बहुत सारी चीजें हैं, और ये सम अप कैसे होगा, इसका क्लाइमैक्स कैसे होगा, वो देखने लायक होगा। तो ये था दोस्तों हमारे इस वीडियो का रिएक्शन। अगर आपको ये वीडियो अच्छा लगता है तो इसे लाइक कीजिए, सब्सक्राइब कीजिए, और कमेंट कीजिए दोस्तों कि हमें और कौन सी मूवीज पे रिएक्ट करना चाहिए। तो मिलते हैं दोस्तों कांतारा के क्लाइमैक्स सीन में। बाय बाय।